ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶ್ ವ್ಯೂ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬ್ಲ್ಯಾಕ್ ಸ್ಮೋಕಿ ಐಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಸಿಂಪಲ್ ಆಗಿ ಬ್ಲ್ಯಾಕ್ ಸ್ಮೋಕಿ ಐಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಿಫೋರ್ ಅಪ್ಲೈಯಿಂಗ್ ದಿ ಮೇಕಪ್ ಸ್ಕಿನ್ ಕೇರ್ ಈಸ್ ಮಸ್ಟ್. ಏನಕ್ಕೆ ಅಂದರೆ ನಿಮ್ಮ ಸ್ಕಿನ್ನ ಇನ್ನೂ ತುಂಬ ಗ್ಲೋ ಆಗಿ ಮಾಡುತ್ತೆ. ಹಾಗೆ ನೀವು ಮಾಡ್ಕೊಳ್ಳೋ ಮೇಕಪ್ ಚೆನ್ನಾಗಿ ಸ್ಮೂತ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕಿನ್ ಕೇರಲ್ಲಿ ಕ್ಲೆನ್ಸರ್, ಹಾಗೆ ಸೆಕೆಂಡ್ ಸ್ಟೆಪ್ ಎಕ್ಸ್ಫೋಲಿಯೇಟರ್, ಥರ್ಡ್ ಸ್ಟೆಪ್ ಬಂದುಬಿಟ್ಟು ಸೀರಮ್. ಅಂದರೆ 1-2 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿದ್ರೆ ಚೆನ್ನಾಗಿರುತ್ತೆ ಸೀರಮ್. ಅಥವಾ ನೀವು ನಿಮ್ಮ ಸ್ಕಿನ್ನಿಗೆ ಯಾವ ಸೂಟ್ ಆಗುತ್ತೋ ಅದು ನೋಡ್ಕೊಂಡ್ಬಿಟ್ಟು ಸೀರಮ್, ಐ ಕ್ರೀಮ್, ಹಾಗೆ ಮಾಯಿಶ್ಚರೈಸರ್, ಪ್ರೈಮರ್, ಇದೆಲ್ಲ ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ನಾನು ಆಲ್ರೆಡಿ ಕ್ಲೆನ್ಸರ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಮಾಯಿಶ್ಚರೈಸರ್ಗೆ ಹೋಗ್ತಿದ್ದೀನಿ. ನೋಡಿ, ಮಾಯಿಶ್ಚರ್ ಯೂಸ್ ಮಾಡೋದ್ರಿಂದ ನಿಮ್ಮ ಡ್ರೈನೆಸ್ ಆಗಿರ್ಬೋದು, ಪ್ಯಾಚಿನೆಸ್ ಎಲ್ಲ ಹೋಗ್ಬಿಟ್ಟು ಒಂದು ಈವನ್ ಸ್ಕಿನ್ ಆಗುತ್ತೆ. ಇಲ್ಲಾಂದರೆ ಕೆಲವೊಬ್ಬರಿಗೆ ಏನು ಹೇಳ್ತಾರೆ, ಡ್ರೈ ಅಂತ ಇರುತ್ತೆ, ಪ್ಯಾಚಿ ಅನ್ಸುತ್ತೆ, ಆ ಥರ ಇರುತ್ತೆ. ಸೊ ಒಂದು ಒಳ್ಳೆ ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಈವನ್ ಆಗುತ್ತೆ. ಹಾಗೆ ಫೌಂಡೇಶನ್ ಅಪ್ಲೈ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾನಿಲ್ಲಿ ಹಿಮಾಲಯ ಯೂಸ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ಹಿಮಾಲಯ ನಾನು ಯೂಸ್ ಮಾಡೋದು ಯಾವಾಗಲೂ. ನಂದು ಆಯಿಲಿ ಸ್ಕಿನ್ನೇ, ಸೊ ನಾನು ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನನಗೆ ಇಲ್ಲೊಂದು ಬ್ರೇಕ್ಔಟ್ ಆಗಿದೆ. ದಟ್ಸ್ ಓಕೆ, ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ರೈಮರ್. ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡ್ತಾ ಇಲ್ಲ, ಏನಕ್ಕಂದರೆ ನಾನು ಹೆವಿ ಮೇಕಪ್ ಮಾಡೋದಾದ್ರೆ ಮಾತ್ರ ಪ್ರೈಮರ್ ಯೂಸ್ ಮಾಡ್ತೀನಿ. ನಿಮ್ಗೆ ಬೇಕಂದರೆ ಪ್ರೈಮರ್ ಯೂಸ್ ಮಾಡ್ಬೋದು. ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಫೌಂಡೇಶನ್ಗೆ ಹೋಗ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದಿಲ್ಲಿ ಲ್ಯಾಕ್ಮಿ. ನೋಡ್ಬೋದು, ಇಷ್ಟು ಸಾಕು. ಓಕೆ, ಇಲ್ಲವೇ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಪೌಡರ್. ಕಾಂಪ್ಯಾಕ್ಟ್ ಪೌಡರ್ ನಾನಿಲ್ಲಿ ಫೇಸಸ್ ಕ್ಯಾಂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಐ ಮೇಕಪ್. ಚಡಾ! ಸೊ ಈ ಪ್ಯಾಲೆಟ್ನ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಮಚ್ ಎಕ್ಸೈಟೆಡ್. ನೋಡ್ಬೋದು, ದ ಜಾಕ್ಲಿನ್ ಹಿಲ್ ಪ್ಯಾಲೆಟ್.
ನೋಡೋಣ ಇದನ್ನು ಯೂಸ್ ಮಾಡಿಬಿಟ್ಟು ಇವತ್ತು ಸ್ಮೋಕಿ ಐ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಸೊ ಫಸ್ಟು ಒಂದು ಸ್ಮಾಲ್ ಫ್ಲಫಿ ಬ್ರಷ್. ನಾನು ಫಸ್ಟ್ ಇಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬ್ಲ್ಯಾಕ್ ತೊಗೊಂಡ್ಬಿಟ್ಟು ಜಸ್ಟ್ ನಾನು ಪ್ಲೇಸ್ ಮಾಡ್ತೀನಿ ಇಲ್ಲಿ ಫಸ್ಟು ಲ್ಯಾಶ್ ಲೈನ್ ಹೇಳ್ತಾರಲ್ವ ಅಲ್ಲಿ ಪ್ಲೇಸ್ ಮಾಡ್ತೀನಿ ಬ್ಲ್ಯಾಕ್ ಕಲರ್. ನೋಡಿ ಓಕೆ, ನಾನು ಇದನ್ನ ಇವಾಗ ಬ್ಲೆಂಡ್ ಮಾಡ್ತೀನಿ. ಇವಾಗ ನಾನು ಬ್ರೌನ್ ಕಲರ್ ತಗೊಂಡ್ಬಿಟ್ಟು ಈ ಬ್ರೌನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಬ್ಲ್ಯಾಕ್ ಹಾಕಿದ್ನಲ್ಲ ಅದ್ರ ಮೇಲೆ ಅದನ್ನ ಪ್ಲೇಸ್ ಮಾಡ್ತೀನಿ. ನೋಡ್ಬೋದು. ಸೊ ನಾನು ಇವಾಗ ಎರಡನ್ನು ಬ್ಲೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಐಬ್ರೋ ಫಿಲ್ ಮಾಡ್ತಿದ್ದೀನಿ. ಇಲ್ಲಿ ನಾರ್ಮಲ್ ಒಂದು ಐಬ್ರೋ ಪೆನ್ಸಿಲ್ ತೊಗೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಎರಡು ಐಸ್ಗೂ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬ್ಲಷ್. ಬ್ಲಷ್ಗೆ ನಾನು ಯೂಸ್ ಮಾಡ್ತಿರೋ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ ಅವ್ರದ್ದು. ಡಸ್ಟ್ ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟರ್. ಸೊ ಅಗೇನ್ ಹೈಲೈಟರ್ಗೂ ನಾನು ಸ್ವಿಸ್ ಬ್ಯೂಟಿ ಪ್ಯಾಲೆಟಲ್ಲಿ ನಂಗೆ ಬ್ಲಷ್ ಇದೆ, ಹೈಲೈಟರ್ ಇದೆ. ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಬ್ರೋ ಬೋನ್ ಹತ್ರನೂ ಹೈಲೈಟ್ ಮಾಡ್ತಾ ಇದ್ದೀನಿ. ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ.
ಹಾಗೆ ಮಸ್ಕರ, ಸೊ ಮೆಬೆಲಿನ್ದು. ಲೋವರ್ ಲ್ಯಾಶ್ ಆಯಿತು ಒಂದು ಸ್ವಲ್ಪ. ಡನ್. ಸೊ ನಾನು ಲಿಪ್ಸ್ಟಿಕ್ಕಿಗೆ ನ್ಯೂಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ವೆಟ್ ಆ್ಯಂಡ್ ವೈಲ್ಡ್ದು. ಸೊ ಸ್ಮೋಕಿ ಐಸ್ ಕ್ರಿಯೇಟ್ ಮಾಡಿರೋದ್ರಿಂದ ಡಾರ್ಕರ್ ಶೇಡಿಗೆ ಹೋಗ್ತಾ ಇಲ್ಲ, ನಾನು ಸ್ವಲ್ಪ ನ್ಯೂಡ್ ಕಲರ್, ಲೈಟ್ ಕಲರ್ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಯಾವ್ದು ಹೇರ್ ಸ್ಟೈಲ್ ನಿಮ್ಗೇನು ಯಾವ್ದು ಇಷ್ಟ ಆಗುತ್ತೋ, ಲೂಸ್ ಹೇರ್ಸು ಅಥವಾ ಟೈ ಅಪ್ ಮಾಡ್ತಿರೋ ನೋಡ್ಕೊಂಡು ನಿಮ್ಗೆ ಯಾವ ಸೂಟ್ ಆಗುತ್ತೋ ಮಾಡ್ಬೋದು. ನಾನು ಜಸ್ಟ್ ಲೂಸ್ ಹೇರ್ಸ್ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬ್ಲ್ಯಾಕ್ ಸ್ಮೋಕಿ ಐಸ್. That's it for the today's video. Hope you all liked it. So meet you all in the next video. Until then, bye. Take care.